ಹಬ್ಬ ಸಾಕಾಯ್ತು. ಪೇಟೆಗೆ ಹೋಗಿ ಬಂದೆ, ಸುಸ್ತಾಯ್ತಪ್ಪ. ಮನೆಯಲ್ಲಿ ಯಾರಿಲ್ಲ. ಮಕ್ಕಳು ಕೆಲಸಕ್ಕೆ ಹೋಗಿದ್ದಾರೆ, ಮೊಮ್ಮಕ್ಕಳು ಶಾಲೆಗೆ ಹೋಗಿದ್ದಾರೆ. ಅವರು ಮನೆಯಲ್ಲಿದ್ದರೆ ಸಂತೋಷ ಆಗುತ್ತದೆ, ಇಲ್ಲ ಅಂದರೆ ತುಂಬ ಬೇಸರ. ಯಾವುದಾದರೂ ಒಂದು ಪುಸ್ತಕ ತಗೊಂಡು ಓದ್ತೇನೆ. ಇಲ್ಲೊಂದು ಕಥೆ ಪುಸ್ತಕ ಇದೆ, ಅದನ್ನು ಓದ್ತೀನಿ. ಓಹ್, ಮಕ್ಕಳು ಬಂದರು ಅನಿಸುತ್ತೆ. ಬಾಗಿಲು ತೆಗಿತೇನೆ. ಹಬ್ಬ. ಅಜ್ಜ ಅಜ್ಜ ಬಂದ್ರ ಮೊಮ್ಮಕ್ಕಳ? ಶಾಲೆ ಬಿಡ್ತಾ? ಅಜ್ಜ ಅಜ್ಜ ನಾವು ಶಾಲೆಯಿಂದ ಬಂದ್ವಿ. ಅಜ್ಜ ಅಜ್ಜ ನಮ್ಮ ಶಾಲೆಯಲ್ಲಿ ಗುರೂಜಿ ಒಂದು ಕತೆ ಕೇಳಿಸ್ಕೊಬರಕ್ಕೆ ಹೇಳಿದ್ದಾರೆ, ಹೇಳಿ ಅಜ್ಜ. ಹೌದು ಅಜ್ಜ, ನಮ್ಮ ಶಾಲೆಯಲ್ಲಿ ಮಹೇಶ್ ಗುರೂಜಿ ರಾಜವಂಶರ ಕಥೆಯನ್ನು ಕೇಳಿಸ್ಕೊಂಡು ಬರಲು ಹೇಳಿದ್ದಾರೆ. ಇಲ್ಲವಾದಲ್ಲಿ 10 ಪೇಜ್ ಕಾಪಿ ಬರಬೇಕಂತೆ. ಆಯಿತು, ನಾನೊಂದು ಕತೆ ಹೇಳ್ತೀನಿ, ಬನ್ನಿ ಕೂತ್ಕೊಳ್ಳಿ. ಬಾರೋ, ನಮ್ಮ ಅಜ್ಜ ಕತೆ ಹೇಳ್ತಾರಂತೆ, ಕೂತ್ಕೊಳ್ಳೋಣ. ನಮ್ಮ ಅಜ್ಜ ಕತೆ ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ. ಬ್ಯಾಗೆಲ್ಲ ತೆಗ್ದಿಡಿ ಮಕ್ಕಳ, ಕತೆ ಹೇಳ್ತೀನಿ. ಅಜ್ಜ ಅಜ್ಜ ಕತೆ ಹೇಳಿ ಅಜ್ಜ. ಒಂದು ಊರಿನಲ್ಲಿ ಶಿಷ್ಯರೇ, ಮೂಡಿಗೆರೆ ತಾಲೂಕಿನಲ್ಲಿರುವ ಸೊಸೆಊರು ಅಥವಾ ಅಂಗಡಿ ಎಂಬ ಗ್ರಾಮದಲ್ಲಿ ನಾವಿದ್ದೇವೆ. ಇಲ್ಲೇ ಸಮೀಪದಲ್ಲಿ ವಾಸಂತಿಕ ದೇವಾಲಯವಿದೆ. ಇಲ್ಲೇ ಪಕ್ಕದಲ್ಲಿರುವ ಅರಳಿ ಮರದ ಕೆಳಗೆ ಕುಳಿತು ಪಾಠ ಪ್ರವಚನವನ್ನು ಅಭ್ಯಾಸ ಮಾಡೋಣ. ನಾವೆಲ್ಲ ಕುಳಿತುಕೊಳ್ಳೋಣ. ನಿನ್ನೆ ಕಲಿತ ಮಂತ್ರವನ್ನು ಪುನಃ ಅಭ್ಯಾಸ ಮಾಡೋಣ. ಯಾ ಕುಂದೇದು ತುಷಾರಹಾರ ಧವಲ, ಯಾ ಕುಂದೇದು ತುಷಾರಹಾರ ಧವಲ, ಯಾ ಶುಭ್ರವಸ್ತ್ರಾನ್ವಿತ, ಸಳ ಸಳ ಸಳ. ಹೊಯ್ಸಳ ಸಳನಿಗೆ ಜೈ, ಹೊಯ್ಸಳ ರಾಜನಿಗೆ ಜೈ, ಹುಲಿಯನ್ನು ಕೊಂದ ವೀರ ಸಳನಿಗೆ ಜೈ, ಹೊಯ್ಸಳ ಕುಲದೀಪಕನಿಗೆ ಜೈ, ಹೊಯ್ಸಳ ಪ್ರದೀಪನಿಗೆ ಜೈ, ಸುನತ್ತ ಮಣಿವರಿಯರಿಗೆ ಜೈ, ಸಳನಿಗೆ ಜೈ, ಹೊಯ್ಸಳ ಮನೆತನಕ್ಕೆ ಜೈ, ಹೊಯ್ಸಳ ಸಾಮ್ರಾಜ್ಯ ಸ್ಥಾಪಕನಿಗೆ ಜೈ, ಹುಲಿಯನ್ನು ಕೊಂದ ವೀರನಿಗೆ ಜೈ, ಸಳನಿಗೆ ಜೈ, ಸಳನಿಗೆ ಜೈ, ಹುಲಿಯನ್ನು ಕೊಂದ ವೀರ ಸಳನಿಗೆ ಜೈ, ಸಳನಿಗೆ ಜೈ, ಹೊಯ್ಸಳ ರಾಜನಿಗೆ ಜೈ, ಹೊಯ್ಸಳ ಕುಲದೀಪನಿಗೆ ಜೈ, ಹೊಯ್ಸಳ ಪ್ರದೀಪನಿಗೆ ಜೈ, ಸಳನಿಗೆ ಜೈ. ಅಜ್ಜ ಅಜ್ಜ ಚೆನ್ನಾಗಿದೆಯಾ ಕತೆ? ತುಂಬಾ ಚೆನ್ನಾಗಿದೆ ಅಜ್ಜ, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಈ ಕತೆ ಹೆಸರೇನಜ್ಜ? ಈ ಕತೆ ಹೆಸರಾ ಹೇಳ್ತೀನಿ, ಬನ್ನಿ.
ಹೊಯ್ಸಳ ಸಾಮ್ರಾಜ್ಯದ ಕತೆ ಹೊಯ್ಸಳ ಸಾಮ್ರಾಜ್ಯದ